ಆತ್ಮೀಯರಾದ ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ನಾವು ಪರಿಚಯಿಸುವ ಪ್ರತಿಭೆ ಮಾನಸ ಪಿ. ಇವರ ತಂದೆ ಶ್ರೀಧರ ಆಚಾರ್ಯ ಮತ್ತು ತಾಯಿ ಶ್ರೀಮತಿ ಆಚಾರ್ಯ. ಗರಡಿಮನೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಊರು. ಪ್ರಸ್ತುತ ನರೇಂದ್ರ PU ಕಾಲೇಜು ಪುತ್ತೂರು ಇಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಕುವರಿ ಸುಸಂಸ್ಕೃತ ಕುಟುಂಬದಿಂದ ಬಂದ ಮಾನಸ ಚಿಕ್ಕ ವಯಸ್ಸಿನಿಂದಲೇ ಹಾಡಲು ಪ್ರಾರಂಭಿಸಿದರು. ದೇಶಭಕ್ತಿ ಗೀತೆ, ಭಕ್ತಿಗೀತೆ, ಭಾವಗೀತೆ ಹಾಡುವುದರಲ್ಲಿ ಪರಿಣತರು. ಹಾಡಿಗೆ ತಕ್ಕ ಹಾಗೆ ಹೆಜ್ಜೆ ಹಾಕಿ ನೃತ್ಯವನ್ನು ಮಾಡಬಲ್ಲರು. ಹಾಡು ನೃತ್ಯಕ್ಕೆ ಉತ್ತಮ ಪ್ರೋತ್ಸಾಹ ಪೋಷಕರದ್ದು. ಅಂದವಾದ ಛಾಯಾಚಿತ್ರಣವನ್ನು ತೆಗೆಯುವ ಕಲೆ ಸಿದ್ಧಿಸಿದೆ. ಹಾಗೆಯೇ ಶಾಲೆಗಳಲ್ಲಿ ಆಟೋಟ ಸ್ಪರ್ಧೆಗಳಲ್ಲೂ ಸಹ ಮುಂದಿದ್ದಾರೆ. ಓದುವುದರಲ್ಲೂ ಪ್ರತಿಭಾನ್ವಿತರು. ಅಡಿಗೆ ಮನೆಯಲ್ಲಿ ಕೈಚಳಕವನ್ನು ಕೂಡ ಮೆರೆಯುತ್ತಾರೆ. ಇವರಿಗೆ ಹಾಡು, ನೃತ್ಯ, ಆಟೋಟ ಸ್ಪರ್ಧೆಗಳಲ್ಲಿ ಸೇರಿ 100ಕ್ಕೂ ಅಧಿಕ ಪ್ರಶಸ್ತಿಗಳು ದೊರಕಿವೆ. ಕಲಾಲೋಕದ ಬೆಳಗುವ ಪ್ರತಿಭೆ ಓದಿನ ಜೊತೆಗೆ ಉತ್ತಮ ಸಂಸ್ಕಾರ, ಕಲೆಯನ್ನು ಮೈಗೂಡಿಸಿಕೊಂಡು ಬೆಳೆಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಪ್ರಸ್ತುತ ಅಪ್ಪ, ಅಮ್ಮ, ಅಜ್ಜಿಯ ಜೊತೆ ಪುಣಚದಲ್ಲಿ ವಾಸವಾಗಿದ್ದಾರೆ. ಮಾನಸರವರದ್ದು ಚಿಕ್ಕ ವಯಸ್ಸಾಗಿದ್ದರೂ ಸಹ ಸಾಧಿಸುವ ಛಲ ಹೊಂದಿದ್ದು, ಇವರ ಕೀರ್ತಿ ಬಾನೆತ್ತರಕ್ಕೆ ಏರಲಿ, ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ಸಲಹಲಿ ಎಂದು ಹೇಳುತ್ತಾ ಸದಾ ನಿಮ್ಮ ಸಹಕಾರವನ್ನು ಬೇಡುತ್ತಾ ಮುಂದೆ ಅವರ ಹಾಡುಗಳು, ನೃತ್ಯಗಳನ್ನು ನೋಡಿ ಆನಂದಿಸಿ. ಏನಿಹುದು ತಿರುಮಲರಾಯನ ದೇವಳವಿಹುದು, ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ವೆಂಕಟರಮಣನು ಎಂಥವನು, ವೆಂಕಟರಮಣನು ಎಂಥವನು, ಶರಣರ ಕಾಯುವ ಕರುಣಾಮೂರ್ತಿ, ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ತಿರುಮಲರಾಯನ ದರ್ಶನದಿಂದ आजा डूब जाऊं तेरी आंखों के ओशन में, स्लो